ಹತ್ ಕಡೆಯಿಂದ ಕ್ಯಾಂಟರ್ ಬರ್ತಾ ಇತ್ತು, ಅವ್ನ್ ಬ್ರೇಕ್ ಹಾಕಿದ್ದಾನೆ. ಅಲ್ಲಿ ಇದು ವೀಲು ಕಳ್ಸ್ಕೊಂಬಂದು ಇಲ್ಲಿ ಬಿದ್ದಿದೆ. ವೀಲ್ ಕಳ್ಸ್ಕೊಂಡ್ ಬೀಳ್ತಾನೆ, ಯಾವ್ದೋ ಕಾರ್ ಬಂದು ವೀಲ್ ಹೊಡೆದ್ಬಿಟ್ಟು ಇದು ಅಪೋಸಿಟ್ ತಿರುಗಿತ್ತು. ಮತ್ತೆ ಇದು ಜಯಂಟ್ರ್ ಬಂದು ಇದು ನಮ್ ಬಸ್ ಹೊಡಿಬೇಕಾಯ್ತು. ಇದು ಜಯಂಟ್ರು ಬಸ್ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಹಾಕಿ ಮತ್ತೆ ಬಂದ್ ನೋಡೋಷ್ಟಿಗೆ ಕಾರು ಆಕ್ಸಿಡೆಂಟ್, ಮತ್ತೆ ಅಲ್ಲೊಂದ್ ಬೈಕ್ ಇತ್ತು, ಬೈಕು ಆಕ್ಸಿಡೆಂಟ್ ಆಗಿತ್ತು. ಬೈಕ್ ಸ್ಪಾಟ್ ಆಗ್ಬಿಟ್ಟಿದ್ದ. ಸರ್ ನಾವ್ ನೋಡಿದಾಗ ಭಯಂಕರ ಇತ್ತು. ನೋಡಿದ್ರೆ ಅಲ್ಲಿ ಬೈಕ್ ನೋಡಿದ್ರೆ ಭಯಂಕರ ಆಗಿತ್ತು ಬೈಕ್. ಒಂದೇ ಒಂಚೂರು ಜಸ್ಟ್ ಮಿಸ್ ಗ್ಲಾಸ್ಗೆ, ಬಸ್ ಗ್ಲಾಸ್ಗೆ ಗ್ಲಾಸ್ ಹೊಡಿಬೇಕಾಯ್ತು. ಅದೊಡ್ದೇ ನಮಗೂ ಸಮಸ್ಯೆ ಆಗುತ್ತೆ. ಕಣ್ಣು ಇಲ್ಲ ಏನಾದ್ರು ಒಂದು ಹೋಗಿರುತ್ತೆ. ಹೌದು, ಪೊಲೀಸ್ ಅವ್ರಿಗೆ ನಾವೇ ಗೂಗಲ್ ಅಲ್ಲಿ ಕಾಲ್ ಮಾಡಿ ತಿಳಿಸ್ತೇವೆ ಸರ್. ಸುಲಿಬೆಲೆ ಪೊಲೀಸ್ ಸ್ಟೇಷನ್ಗೆ. ಎಷ್ಟು ಜನ ಇದ್ರು ನೀವು ಸರ್ ಡೆತ್ ಆದಾಗ ನಾವು ಇಲ್ಲಿ ಒಂದ್ 4-5 ಜನ ಇದ್ರಿ ಅಷ್ಟೇ ಸರ್. ಅವ್ರ್ಯಾರು ಒಂದ್ 2-3 ಲೇಡೀಸು ಎಲ್ಲ ಇದ್ರು ಆ ಟೈಮಲ್ಲಿ. ನಾವ್ ಇದ್ ಕಡೆ ಸರ್ ಹೊಸಕೋಟೆ ಸೈಡ್ ಹೋಗ್ತಾ ಇದ್ರಿ. ಹೌದು, ನಮ್ದು ಸಾನಾ ಟೂರ್ಸ್ ಅಂತ ಟ್ರಾವೆಲ್ಸ್ ಅಂತ ಹೇಳಿ ಬಸ್ಸು. ಎಷ್ಟು ಗಂಟೆಗೆ ಸರ್ ಸರ್ 4:30. ಸರ್ ಅದೇ ಸರ್, ಇದು ಅವನು ಯಾವಾಗ ಲಾರಿ ಬ್ರೇಕ್ ಹಾಕಿದಾನ ಅದು ಇದು ಕಳ್ಸ್ಕೊಂಬಂದ್ ಬಿದ್ದಿದ್ದ. ಹೌದು ಸರ್, ನಾವಿಲ್ಲೇ ಸ್ಥಳೀಯರು, ಎಂ ಸತ್ಯವಾರ ಅಂತ. ನಾನು ಧರ್ಮಸ್ಥಳದ ವಿಪತ್ತು ನಿರ್ವಹಣಾ ಇದ್ರೆ ಕೆಲಸ ಮಾಡ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗ್ಳಿಗ ಅಥವಾ 15 ದಿವಸಕ್ಕೆ ಒಂದ್ಸಾರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಒಬ್ರು ಇಬ್ರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬಾ ದುರಂತದ ಕತೆ. ಬೆಳಗಿನ ಜಾವ 4:13 ಆಗಿರೋದು. ನಾನೊಂದು 4:45-5 ಗಂಟೆಗೆ ಸ್ಪಾಟ್ಗೆ ಬಂದೆ. ಬಂದ ತಕ್ಷಣ ವಿಚಿತ್ರ ನೋಡ್ಬಿಟ್ಟು ನನ್ಗೆ ಗಾಬರಿ ಆಗೋಯ್ತು. ಕಾರಲ್ಲಿ ಯಾರೋ ಕೊತ್ನೂರ್ ಅವ್ರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಅವ್ರ ಕಾರ್ ಏನ್ಗೂ ಆಗಲ್ಲ. ಬೈಕೋನೊಬ್ಬನಿಗೆ ಸ್ಪಾಟ್ ಆಗವನೆ. ಅವನ್ ತಿಂಡ್ಲೋನು ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರು ಹೇಳಿದ್ರು. ಪಾಪ ಹಿಂಗೆ 6 ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಡ್ಬಿಡ್ತು. ಇಲ್ಲ ರಸ್ತೆ ವ್ಯವಸ್ಥೆ ಹೆಚ್ಚು ಕಮ್ಮಿ ಇರೋದು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅದನ್ನ ಕಣ್ಣಲ್ಲಂತೂ ನೋಡಕ್ ಆಗ್ತಾ ಇಲ್ಲ ಸರ್. ಆತರ ದುರಂತ ಇವತ್ತು ನಡೆದಿರೋದು. ಪ್ರತಿ ತಿಂಗಳನು ಇಲ್ಲಿಂದ ಕಂಬಳಿಪುರ ಬ್ರಿಡ್ಜ್ ಹತ್ರ ಹಿಡಿದು ಸಾದಪ್ನಳ್ಳಿ ಬ್ರಿಡ್ಜ್ ವರೆಗೂ ಪ್ರತಿ ತಿಂಗಳು 1-2 ಆಕ್ಸಿಡೆಂಟ್ಗಳಾಗಿ 2-3 ಸ್ಪಾಟ್ ಆಗ್ತಾ ಇದಾವೆ. ನಾವು ಪ್ರತಿ ತಿಂಗಳು ಇದ್ರಲ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಈ ಕರ್ಮ ನೋಡಕ್ ಆಗ್ತಾ ಇಲ್ಲ. ಅಂಟುತ್ತೆ, ಹೌದು, ಆಟೋಮೆಟಿಕ್. ಸಂಜೆ 6 ಗಂಟೆಗೆ ಆನ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ ಆಫ್ ಆಗುತ್ತೆ. ಯಾವಾಗನ ಸ್ವಲ್ಪ ರಿಪೇರ್ ಆದ್ರೂ ರಿಪೇರಿ ಮಾಡ್ತಾರೆ ಹೈವೇ ಅಥಾರಿಟಿ ಅವರು ಬಂದು. ಅದೇನ್ ತೊಂದರೆ ಇಲ್ಲ. ಲೈಟ್ಸ್ ಏನೋ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ರಸ್ತೆ ಈ ಬ್ರಿಡ್ಜ್ ಈಚೆ ಬಂದ್ಮೇಲೆ ಅಲ್ಲಿ ಕಿರಿದಾಗಿರೋದೇ ಈ ಸಮಸ್ಯೆ. 3 ವೇ ಇದೆ ಬ್ರಿಡ್ಜ್ ಮೇಲೆ. ಅದು ಬ್ರಿಡ್ಜ್ ಎಂಡ್ ಆದಾಗ 2 ವೇ ಬರುತ್ತೆ, ಸಡನ್ ಆಗಿ 2 ವೇ ಬರುತ್ತೆ. ಅದ್ರ ಮೋಸ್ಟ್ಲಿ ಸಮಸ್ಯೆ ಇರಬೇಕು ಅಂತ ಅನಲೈಸ್ ಮಾಡ್ತಾ ಇದ್ದೀವಿ ನಾವೆಲ್ಲ.